ನಮಸ್ಕಾರ. ಶುಭ ಮುಂಜಾನೆಯ ವಂದನೆಗಳನ್ನು ತಿಳಿಸುತ್ತಾ ಇವತ್ತು ನಾನು ಸಾಹಿತ್ಯದ ಬಗ್ಗೆ, ಕವಿಗಳ ಬಗ್ಗೆ, ಯುವ ಕವಿಗಳ ಬಗ್ಗೆ 4 ಕಿವಿ ಮಾತುಗಳನ್ನು ಮಾತಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಕವಿ ಎಂದಾಕ್ಷಣಕ್ಕೆ ಒಂದು ವಿಶಾಲವಾದ ಮನೋಭಾವನೆ ಉಳ್ಳಂಥವನು. ಒಬ್ಬ ಕವಿಯಾದವನು ಹೆಚ್ಚಿನ ಅಧ್ಯಯನ, ಒಳ್ಳೆಯ ಜ್ಞಾನ, ಚಾಕುಚಕ್ಯತೆ, ಪ್ರಾಮಾಣಿಕತನದ ರಚನೆ, ಕವನದ ಸೌಂದರ್ಯ, ಶಬ್ದಗಳ ಜೋಡಣೆ, ಅರ್ಥಗರ್ಭಿತ ಅಲಂಕಾರಗಳು, ಬರೆಯುವ ಬರವಣಿಗೆ ಶೂನ್ಯವಾಗಬಾರದು. ಅದು ಮುಂದಿನ ಪೀಳಿಗೆಯವರೆಗೂ ಉಳಿದುಕೊಳ್ಳಬೇಕು. ಯಾವುದೇ ಒಂದು ಕವನ ರಚನೆ ಮಾಡಬೇಕಾದ್ರೆ, ಕಾವ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಕವಿಯಾದವನು ಇಷ್ಟು ಅಂಶಗಳನ್ನು ತಲೆ ಒಳಗೆ ಇಟ್ಕೊಂಡಿರಬೇಕು. ಅವನು ಸಾಮಾನ್ಯ ಮನುಷ್ಯಕ್ಕಿಂತ ಸಂವೇದನಾಶೀಲನಾಗಿರಬೇಕು, ಜಾಗೃತನಾಗಿರಬೇಕು, ಆಮೇಲೆ ಸಾಮಾಜಿಕ ಕಳಕಳಿ ಉಳ್ಳವನಾಗಿರಬೇಕು, ಅವನ ಬರವಣಿಗೆಯಲ್ಲಿ ಸತ್ಯ ತುಂಬಿರಬೇಕು. ಅವೆಲ್ಲ ಆದಾಗ ಅವನು ಒಬ್ಬ ನಿಜವಾದ ಕವಿ ಆಗುವುದು ಸಾಧ್ಯವಾಗುತ್ತದೆ. ಏನೋ ಕಾಟಾಚಾರಕ್ಕೆ 4 ಅಕ್ಷರಗಳನ್ನು ಬರೆದು ಒಂದು ಸೆಂಟೆನ್ಸನ್ನು ಬರೆದು ನಾನು ಕವಿ ಅಂತ ಹೇಳ್ಕೊಳೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಯುವ ಕವಿಗಳಿಗೆ ನಾನು ಆ್ಯಕ್ಚುಲಿ ಒಂದು ಕಿವಿ ಮಾತುಗಳನ್ನು ಹೇಳ್ತಾ ಇರೋದು, ಸಾಹಿತ್ಯ ಪ್ರೇಮಿಗಳಿಗೆ, ಯುವ ಕವಿಗಳಿಗೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಇಷ್ಟು ಅಂಶಗಳನ್ನು ತಲೆ ಒಳಗೆ ಇಟ್ಕೊಂಡಿರಬೇಕು. ಒಂದು ಒಳ್ಳೆಯ ಆಳವಾದ ಡೀಪ್ ಸ್ಟಡಿ, ಭಾಷೆಯ ಸತ್ಯತೆ, ಪ್ರಾಮಾಣಿಕತನ, ಸೌಂದರ್ಯ, ಆ ಶಬ್ದಗಳ ಒಂದು ಜೋಡಣೆ ಒಳ್ಳೆ ಮೀನಿಂಗ್ಫುಲ್, ಅರ್ಥವಾಗಿರಬೇಕು. ಬರೆಯುವ ಬರವಣಿಗೆ ಶೂನ್ಯ ಆಗಬಾರ್ದು. ಮುಂದಿನ ಜನಾಂಗಗಳಿಗೆ ಅದು ಉಳಿಬೇಕದು. ಒಳ್ಳೆಯ ಕವನ ಒಂದು ಶಾಶ್ವತವಾಗಿ ಉಳಿತದೆ. ನಮ್ಮ ಕವನವನ್ನು ಒಂದು ಸರಿ ಓದಿದರೆ ಇನ್ನೊಂದು ಸರಿ ಓದಬೇಕು ಅಂತ ಅನಿಸ್ಬೇಕು. ಅದು ಹೃದಯ ಸ್ಪರ್ಶಿ ಆಗಬೇಕು, ಹೃದಯ ಕೆಲಸ ಮಾಡಬೇಕು, ಮನಸ್ಸು ಕೆಲಸ ಮಾಡಬೇಕು, ರಿಯಾಕ್ಟ್ ಆಗಬೇಕು. ಅದು ಒಂದು ಕವನ ಓದಿದರೆ ನಮ್ಮ ಹೃದಯ ರಿಯಾಕ್ಟ್ ಆಗಬೇಕು. ಆ ಥರ ಒಂದು ಬರವಣಿಗೆಯನ್ನು ನಾವು ಬರಿಬೇಕು. ಬದುಕಿನಲ್ಲಿ ಅನುಭವಿಸಿದ ಕಷ್ಟ, ನಷ್ಟಗಳು, ದುಃಖ, ದುಮ್ಮಾನಗಳು ಕಾವ್ಯದಲ್ಲಿ ಕಾಣುವುದೇ ಕಾವ್ಯ ರಚನೆಗೆ ಆಳವಾದ ಅಧ್ಯಯನ. ಅನುಭವಿಸ್ಬೇಕು ಅದನ್ನು. ಒಬ್ಬ ಕವಿಯಾದವನು ಕಷ್ಟ, ಸುಖ, ದುಃಖ, ನೋವು, ನಲಿವು, ಪ್ರಾಪಂಚಿಕ, ಅವನು ಯಾಕಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಸೃಜನಶೀಲ ವ್ಯಕ್ತಿ, ಎಲ್ಲರಿಗಿಂತ ಭಿನ್ನವಾಗಿರ್ತಾನೆ. ಆ ಒಂದು ಬರವಣಿಗೆಯಲ್ಲಿ ಅವನ ಇಡೀ ಭಾವನೆಗಳು ಹೊರಹೊಮ್ಮಿರ್ತವೆ. ಒಂದು ಕವನ ಕಟ್ಟುವುದು ಕಲಾಕೌಶಲ್ಯ. ಕಾವ್ಯ ರಚನೆಗೆ ಆಳವಾದ ಅಧ್ಯಯನ ಮತ್ತು ಒಳ್ಳೆಯ ತಿಳುವಳಿಕೆ ನೀಡುವುದೇ ನಿಜವಾದ ಕಾವ್ಯ. ಇಲ್ಲಿ ಕವಿಯ ಕೆಲಸವೆಂದರೆ ಪ್ರಧಾನವಾಗಿ ಭಾಷೆಯನ್ನು ಕಾವ್ಯದಲ್ಲಿ ಹದವಾಗಿ ಬಳಸಿ ಒಳ್ಳೆಯ ಶಬ್ದಗಳನ್ನು ಹಿಡಿದಿಟ್ಟು ಆಮೇಲೆ ಕಾವ್ಯದ ಮೌಲ್ಯಗಳ ನಿರ್ಣಯಕ್ಕೆ ಬೇಕಾಗುವ ಅಭಿರುಚಿಯನ್ನು ರೂಪಿಸಬೇಕಾಗುತ್ತದೆ. ಅವನು ಸುಮ್ಮನೆ ಬರೆಯೋದಲ್ಲ. ಸುಮ್ಮನೆ ಬರಿಬಡಿಗೆ ಆಗಿಬಿಟ್ರೆ ಅದಕ್ಕೆ ಅರ್ಥ ಸಿಗಲ್ಲ. ಆ ಕವನಕ್ಕೆ, ಆ ಪದಗಳಿಗೆ ಅರ್ಥ ಸಿಗಲ್ಲ. ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿ ಪ್ರಧಾನವಾಗಿ ಭಾಷೆಯನ್ನು ಕಾವ್ಯದಲ್ಲಿ ಹದವಾಗಿ ಬಳಸಿ ಒಳ್ಳೊಳ್ಳೆಯ ಶಬ್ದಗಳನ್ನು ಜೋಡಣೆ ಮಾಡಿ ಒಳ್ಳೆಯ ಶಬ್ದಗಳನ್ನು ಹಿಡಿದಿಟ್ಟು ಕಾವ್ಯದ ಮೌಲ್ಯ ನಿರ್ಣಯಕ್ಕೆ ಬೇಕಾಗುವ ಅಭಿರುಚಿಯನ್ನು ಅವನು ರೂಪಿಸಬೇಕಾಗುತ್ತದೆ. ಆಗ
ಕಾವ್ಯಕ್ಕೆ ಒಂದು ರೂಪ ಕೊಟ್ಟಂತಾಗುತ್ತದೆ. ಅದರ ನಿಜವಾದ ಆನಂದವನ್ನು ಶ್ರೋತೃಗಳಿಗೆ ಉಣಬಡಿಸಿದಂತಾಗುತ್ತದೆ. ಕವಿಗಳ ಕಾವ್ಯವನ್ನು ರಚಿಸುವಾಗ, ಕಾವ್ಯ ಅಥವಾ ಕೃತಿಗಳನ್ನು ರಚಿಸುವಾಗ ಅವರ ಹೃದಯದಲ್ಲಿ ಸೃಜಿಸುವ, ಉದ್ಭವಿಸುವ, ಅನುಭವದ ಸೆಲೆಯಿಂದ ಬರುವ, ಹೊರಹೊಮ್ಮುವ ಒಂದು ಸ್ಫೂರ್ತಿ, ಅದು ಕವಿಗಳ ಹೃದಯದಿಂದ ಬರುವುದಕ್ಕೆ ಮಾತ್ರ ಸಾಧ್ಯ. ಒಬ್ಬ ಕವಿಯಾದವನು ಒಂದು ಕವಿತೆಯನ್ನು ಅವನ ಮನಸ್ಸಿನಲ್ಲಿಯೇ ರಚಿಸಿಕೊಳ್ಳುತ್ತಾನೆ. ತನ್ನನ್ನು ತಾನೇ ರೂಪಿಸಿಕೊಳ್ಳುತ್ತಾನೆ. ಆ ಕವನಕ್ಕೆ ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಳ್ತಾನೆ ಎಂದು ನಾವು ತಿಳಿಯಬೇಕಾಗುತ್ತದೆ. ಈ ಕವಿಯ ಕಾವ್ಯ ಪ್ರಪಂಚ, ಕವನ ಪ್ರಪಂಚ. ನನ್ನ ಯೂಟ್ಯೂಬ್ ಕವನದ ಶೀರ್ಷಿಕೆ BS ಮಂಜಪ್ಪ ಕವನ ಪ್ರಪಂಚ, ಕಾವ್ಯ ಪ್ರಪಂಚ, ಸಾಹಿತ್ಯ ಪ್ರಪಂಚ ಅನ್ನೋದು ಒಂದು ಲೋಗವನ್ನು ನಾನು ಇಟ್ಕೊಂಡಿದ್ದೀನಿ. ಈ ಕವಿಯ ಕಾವ್ಯ ಪ್ರಪಂಚದಲ್ಲಿ, ಕವನ ಪ್ರಪಂಚದಲ್ಲಿ ಯಾವುದೇ ಪೂರ್ವಗ್ರಹಗಳ ನಿಷ್ಕಲ್ಮಶವಾದ ಪ್ರಪಂಚ, ಆ ಕಾವ್ಯ ಪ್ರಪಂಚ ಏನಿದೆಯಲ್ಲ, ನಿಷ್ಕಲ್ಮಶವಾದ ಪ್ರಪಂಚ. ಅದರಲ್ಲಿ ಒಬ್ಬ ಕವಿ ಎಲ್ಲವೂ ಆಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ವಿಶಾಲವಾಗಿ ಪ್ರಪಂಚವನ್ನು ನೋಡುತ್ತಾ ರಚನೆ ಮಾಡುತ್ತಾನೆ. ನಿಸರ್ಗದ ಸೌಂದರ್ಯವನ್ನು ನೋಡುತ್ತಾ ಅವನು ರಚನೆ ಮಾಡುತ್ತಾನೆ. ಅವನಿಗೆ ಏಕಾಂತತೆ, ಪ್ರಶಾಂತತೆ ಎಲ್ಲವೂ ಬೇಕಾಗುತ್ತದೆ. ಅದನ್ನು ಹುಡುಕ್ಯಂತಾನೆ ಅವನು. ಯಾರೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಒಂದು ನಿರ್ಜನವಾದ ಪ್ರದೇಶದ ಸುಂದರವಾದ ಆ ನೇಸರ, ಒಂದು ಅವೆಲ್ಲ ಅವನಿಗೆ ಕ್ರಿಯೇಟ್ ಆಗುತ್ತದು, ಅದು ಕರ್ಕೊಂಡು ಹೋಗುತ್ತದನ್ನು. ಹೀಗಾಗಿಬಿಟ್ಟು ಅವನು ಆ ಕಾವ್ಯವನ್ನು, ನಿಷ್ಕಲ್ಮಶವಾದ ಪ್ರಪಂಚದಲ್ಲಿ ಕಾವ್ಯವನ್ನು ಕಟ್ಟುತ್ತಾನೆ. ಇದು ಕಾವ್ಯ ಪ್ರಪಂಚ, ಕವಿಯ ಪ್ರಪಂಚ ಅಂತ ನಾವು ಹೇಳ್ಬೋದು. ಇಷ್ಟು ಹೇಳಿ ಆಮೇಲೆ ಅವನು ಇನ್ನೂ ಏನು ಕೆಲಸ ಮಾಡಬೇಕು ಅಂತಂದರೆ, ಆ ಜನಗಳನ್ನು, ಕಾವ್ಯಾಸಕ್ತರನ್ನು ಅವನು ಅಟ್ರ್ಯಾಕ್ಟ್ ಮಾಡಬೇಕು. ಅಟ್ರ್ಯಾಕ್ಟ್ ಮಾಡಿ ಕಾವ್ಯವನ್ನು ರಚಿಸಬೇಕು. ಅದನ್ನು ನೋಡಿದರಿಗೆ ನಾನು ಇನ್ನೊಂದು ಸರಿ ಓದಬೇಕಪ್ಪ ಅಂತ ಮನಸ್ಸು ಬರಬೇಕು. ಕವಿ ಅಂದರೆ ಸೃಷ್ಟಿಸುವವನು, ಸರ್ವವ್ಯಾಪಿ, ಸರ್ವಶಕ್ತಿ, ಬ್ರಹ್ಮ ಕುಶಲಮತಿ, ಬ್ರಹ್ಮ. ಇದನ್ನು ಅರ್ಥ ಮಾಡ್ಕೊಬೇಕು. ಕವಿ ಎಂದ ಕ್ಷಣಕ್ಕೆ ಅವನು ಕವಿ ಆಗಿಬಿಟ್ರೆ ಆಗೋದಿಲ್ಲ. ಅವನು ನನಗಿಷ್ಟು ಜವಾಬ್ದಾರಿ ಇದೆ, ಅದನ್ನು ಯಾವ ರೀತಿ ನಾವು ಸೃಷ್ಟಿ ಮಾಡ್ಕೊಬೇಕು. ಆಮೇಲೆ ಅನೇಕರ ಅರ್ಥದಲ್ಲಿ ಹೇಳಿರುವರು, ಅಂದರೆ ನಾವು ಹೇಳಿರೋದಲ್ಲ, ಅದು ಹಿರಿಯ ಕವಿಗಳು, ಅನೇಕ ಸಾಹಿತಿಗಳು, ದೊಡ್ಡ ದೊಡ್ಡ ಪಂಡಿತರು ಈ ಮಾತನ್ನು ಹೇಳಿರೋದು. ಕವಿ ಎಂದರೆ ಸೃಷ್ಟಿಸುವವನು, ಸರ್ವವ್ಯಾಪಿ, ಸರ್ವಶಕ್ತ, ಬ್ರಹ್ಮ ಕುಶಲಮತಿ. ಈ ಅರ್ಥದಲ್ಲಿ ಅನೇಕ ಹಿರಿಯ ಕವಿಗಳು ಪ್ರಸ್ತುತಪಡಿಸಿದ್ದಾರೆ. ಅಮರಕೋಶದಲ್ಲಿಯೂ ಸಹ ಬ್ರಹ್ಮ ಅನ್ನುವ ಪದಕ್ಕೆ ಕವಿ ಎಂಬ ಪರ್ಯಾಯ ಪದ ಬಳಸಿರುವುದು. ಅಮರಕೋಶ ಬ್ರಹ್ಮ ಪದಕ್ಕೆ ಕವಿ ಎಂಬ ಪರ್ಯಾಯ ಪದವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ನಾವು ಹೇಳಿರೋದಲ್ಲ, ಇದು ಇಂದಿನ ಮಹಾನುಭಾವರು, ಪಂಡಿತರು ಒಂದು ಹೇಳಿರೋ ಮಾತಿದು. ನಿತ್ಯ ನೂತನವಾದದ್ದನ್ನು ಸೃಜಿಸುವನು, ವಿಶೇಷ ಜ್ಞಾನವಂತನು, ಹಾಗೂ ಹೆಚ್ಚಿನ ಕಲ್ಪನಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವನು. ಭೂತ ಭವಿಷ್ಯತ್ತನ್ನು ಯಾರು ವರ್ತಮಾನದಲ್ಲಿ ಹೇಳುವನು ಅವರೇ ಕವಿಗಳು. ಇದನ್ನು ಯಾರು ಹೇಳಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದಾರೆ. ಭೂತ ಭವಿಷ್ಯತ್ತನ್ನು ಯಾರು ವರ್ತಮಾನದಲ್ಲಿ ಹೇಳಿರುವರೋ, ಬರೆಯುವರೋ, ಹೇಳುವರೋ ಅವರೇ ನಿಜವಾದ ಕವಿಗಳು ಅಂತಂತೇಳಿ ರವೀಂದ್ರನಾಥ್ ಟ್ಯಾಗೋರ್. ಯಾರು ವರ್ತಮಾನದಲ್ಲಿ ಹೇಳುವನು ಅವರೇ ಕವಿಗಳು. ಇದನ್ನು ಯಾರು ಹೇಳಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದಾರೆ. ಭೂತ ಭವಿಷ್ಯತ್ತನ್ನು ಯಾರು ವರ್ತಮಾನದಲ್ಲಿ ಹೇಳಿರುವರೋ, ಬರೆಯುವರೋ, ಹೇಳುವರೋ ಅವರೇ ನಿಜವಾದ ಕವಿಗಳು ಅಂತಂತೇಳಿ ರವೀಂದ್ರನಾಥ್ ಟ್ಯಾಗೋರ್. ಡಾಕ್ಟರ್ ದ ರಾ ಬೇಂದ್ರೆಯವರು
ಒಂದು ಮಾತು ಹೇಳ್ತಾರೆ, ಬಿಸಿಲನ್ನುಂಡು ಬೆಳದಿಂಗಳು ಕೊಡುವ ಚಂದ್ರನೊಂದದಿ ಅಂತ ಒಂದು ಮಾತು ಹೇಳ್ತಾರೆ. ಈ ಕವಿಗಳಿಗೆ ಹೋಲಿಸಿದ್ದಾರೆ ಅವರು. ಬಿಸಿಲನ್ನು ಉಂಡು ಬೆಳದಿಂಗಳು ಕೊಡುವ ಚಂದ್ರನೊಂದದಿ. ರಾಷ್ಟ್ರಕವಿ ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ಪರಮಾತ್ಮನ ಅಂತರ್ವಾಣಿಗೆ ಕ್ಷಣ ಮಾತ್ರವಾದವರು ಯಾರು ಕೊಳಲಾಗುವರೋ ಅವರೇ ಕವಿಗಳು. ಇನ್ನು ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಪರಮಾತ್ಮನ ಅಂತರ್ವಾಣಿಗೆ ಕ್ಷಣ ಮಾತ್ರವಾದರೂ, ಸ್ವಲ್ಪ ಹೊತ್ತಾದರೂ ಯಾರು ಕೊಳಲಾಗುವರೋ ಅವರೇ ನಿಜವಾದ ಕವಿಗಳು, ತಮ್ಮ ಅನುಭವವನ್ನು ವ್ಯಕ್ತಪಡಿಸುವರು. ಹೀಗೆ ಕವಿಯ ಎಲ್ಲರಂಥ ಮನುಷ್ಯನಾದರೂ ಅವನ ಮನೋಭೂಮಿಕೆ ಎಲ್ಲರ ಮನೋಭೂಮಿಕೆ ಅಂತಲ್ಲ. ಜಡ ವಸ್ತುವಿನಲ್ಲಿ ಚೇತನ ಕಾಣುವ ಋಷಿ ಸದೃಶ ವ್ಯಕ್ತಿ ಇತರ ಚರ್ಮಚಕ್ಷುವಿಗೆ ಗೋಚರವಾಗದ್ದು ಅವನ ಅಂತರ್ಚಕ್ಷುವಿಗೆ ಗೋಚರವಾಗಬಲ್ಲದು. ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವ ಒಂದು ಗಾದೆ ಮಾತಿದೆ. ರವಿ ಕಾಣದ್ದನ್ನು ಕವಿ ಕಂಡ. ಆ ಪರಮಾತ್ಮ ಸೂರ್ಯದೇವ ನೋಡದ ಒಂದು ವಸ್ತುವನ್ನು, ಆ ಗೋಚರವನ್ನು ಕವಿ ಸೆರೆ ಹಿಡಿತಾನೆ. ಅವನ ಅಂತರ್ಚಕ್ಷುವಿಗೆ ಎಲ್ಲದೂ ಗೋಚರವಾಗುತ್ತದೆ. ವಾಲ್ಮೀಕಿ ಅಂತ ಮಹಾಕವಿ ಅಂತರ್ಚಕ್ಷುವಿಗೆ ಅವನು ರಾಮಾಯಣವನ್ನು ರಚಿಸುವಾಗ ಎಲ್ಲ ಗೋಚರವಾಗುತ್ತೆ. ರಾಕ್ಷಸರ ಕ್ಯಾರೆಕ್ಟರೈಸೇಷನ್ ಏನು, ರಾಮನ ಕ್ಯಾರೆಕ್ಟರೈಸೇಷನ್ ಏನು, ಎಲ್ಲಿ ಇಡೀ ರಾಕ್ಷಸ, ರಾವಣ, ಆಂಜನೇಯ, ಕಪಿವೀರರು, ವಾಲಿ, ಸುಗ್ರೀವ, ಮರ, ಗಿಡ, ಬಳ್ಳಿ ಎಲ್ಲದೂ ಅವನ ಅಂತರ್ಚಕ್ಷುವಿಗೆ ತಾನಾಗಿ ಗೋಚರವಾಗುತ್ತೆ, ಕಾಣುತ್ತೆ. ಅವನ ಬರವಣಿಗೆಯಲ್ಲಿ ಅವನ ಕಣ್ಮುಂದೆ ಬರುತ್ತೆ. ಇದು ಕವಿಯ ಭಾವನೆ. ಅವನ ಅಂತರ್ಚಕ್ಷುವಿಗೆ ಅದು ಗೋಚರವಾಗಬಲ್ಲದು. ಎಲ್ಲರಂತೆ ಅವನಿಗೂ ಸಹ ಸಂಸಾರ ತಾಪತ್ರೆಗಳಿರ್ತವೆ. ಆ ಕವಿ ಅವುಗಳನ್ನು ನೋಡುವಂಥ ದೃಷ್ಟಿ, ಕವಿಯಾದವನು ಅವುಗಳನ್ನು ನೋಡುವಂಥ ದೃಷ್ಟಿ ಬೇರೆ ಆಗಿರ್ತದೆ. ಎಲ್ಲರಂತೆ ನೋಡೋದಿಲ್ಲ ಅವನು. ಅವುಗಳನ್ನು ನಿರ್ಲಿಪ್ತ ಮನೋಭಾವನೆಯಿಂದ ಕಾಣುವ ವಿಶಿಷ್ಟ ಶಕ್ತಿ ಅವನಿಗಿರುತ್ತೆ. ಅವನೇನು ಅಂತ ಸೀರಿಯಸ್ ತಗೊಳೋದಿಲ್ಲ ಅದನ್ನು. ಹೌದಾ, ಆ ಮಗುವಿಗೆ ಕಾಯಿಲೆ, ನನ್ನ ಮಗ ಹೋತು ಸೀರಿಯಸ್ಸು ಹಾಗೆ ಹೀಗೆ ಅಂತಂತೇಳಿ ಅವನು ಸೀರಿಯಸ್ ತಗೊಳೋದಿಲ್ಲ. ಆ ಮನೋಭಾವನೆ ಕಾಣುವ ವಿಶಿಷ್ಟ ಶಕ್ತಿ ಅವನಿಗಿರುತ್ತೆ. ಅಂದರೆ ಕೆಸರಿನಲ್ಲಿ ಹುಟ್ಟಿ ಬೆಳೆದ ಕಮಲ ಮೈಗೆ ಕೆಸರನ್ನು ಅಂಟಿಸಿಕೊಳ್ಳದೆ ಬೆಳೆಯುವವಾಗೆ ಅವನು ಇರ್ತಾನೆ. ಯಾವುದೇ ಜಂಜಡಗಳನ್ನು, ಕಷ್ಟಗಳನ್ನು, ಸಂಸಾರದ ದುಃಖ ನೋವುಗಳನ್ನು ಅವನು ಅಂಟಿಸಿಕೊಳ್ಳಲ್ಲ. ಏನು ಎಷ್ಟು ಬೇಕೋ ಅಷ್ಟೇ. ಏನು ದುಡ್ಡು ಬೇಕಾ ತಗೊಳ್ರಿ ಅಷ್ಟೆ ಅಂದ ಮಾತ್ರಕ್ಕೆ ಅವನಿಗೆ ವಾಸ್ತವಿಕ ದೃಷ್ಟಿಯೇ ಇಲ್ಲವೆನ್ನ ಅನ್ನೋಕ್ಕಾಗಲ್ಲ. ಅದನ್ನು ಅವನು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅನ್ನೋ ಭಾವನೆ ಇಲ್ಲ. ಅವನಿಗೆ ಲೌಕಿಕ ಜ್ಞಾನದ ಅರಿವು ಇದೆ, ಅವನಿಗೂ ಇದೆ. ಅದನ್ನು ಎಷ್ಟಕ್ಕೆ ಸರಿ ಮಾಡಬೇಕೋ ಅಷ್ಟಕ್ಕೆ ಸರಿ ಮಾಡಿ ಕೈ ಬಿಟ್ಬಿಡ್ತಾನೆ. ಯಾವುದೇ ವಸ್ತು ಕಣ್ಣೆದುರಿಗೆ ಇಲ್ಲದೆ ಹೋದರೂ ಅವುಗಳನ್ನು ಇದ್ದಕ್ಕಿದ್ದ ಹಾಗೆ ಪರಿಭವಿಸೋದು ಅವನಿಗೆ ಮನಸ್ಸಿನಲ್ಲಿ ಹುಟ್ಟಿಕೊಳ್ತದೆ. ವಿಶೇಷಣ ಕಲ್ಪನಾ ಸಾಮರ್ಥ್ಯ ಅವನಿಗಿರುತ್ತೆ. ಒಬ್ಬ ಕವಿಯಾದವನಿಗೆ ಭಾವುಕ ಮನುಷ್ಯ ಅವನು. ಸಡನ್ನಾಗಿ ಕಷ್ಟ ಸುಖದಲ್ಲಿ ಅವನು ಸ್ಪಂದಿಸ್ತಾನೆ ಅನ್ನುವ ಮಾತನ್ನು ನಾವು ತಿಳಿಯಬಹುದು. ಕಾವ್ಯ ಸೃಷ್ಟಿಗೆ ಆಕಾರವಾಗಬಲ್ಲವರು ಬಹುಶಃ ಈ ಅರ್ಥದಲ್ಲೇ ಬೇಂದ್ರೆಯವರು. ಒಂದು ಮಾತು ಹೇಳ್ತಾರೆ, ನನ್ನ ಪಾಡು ನನಗಿರಲಿ ಅದರ ಹಾಡೊಂದನೇ ನಿನಗಿಕ್ಕುವೆನು ರಸಿಕ. ನನ್ನ ಪಾಡು ನನಗಿರಲಿ ಅದರ ಹಾಡೊಂದನೇ ನಿನಗಿಕ್ಕುವೆನು ರಸಿಕ ಎಂದು ಅವರು ಸಹ ಬೇಂದ್ರೆಯವರು ಹಾಡಿದ್ದಾರೆ. ಕವಿಗಳು ಕಸದಲ್ಲಿ ರಸವನ್ನು ತೆಗೆಯುವ ಸೃಜನಶೀಲ ವ್ಯಕ್ತಿಗಳು. ಕವಿಗಳು ಕಸದಲ್ಲಿ ರಸ ತೆಗೆಯುವ ಸೃಜನಶೀಲ ವ್ಯಕ್ತಿಗಳು. ಹಸುವೊಂದು ಹಸಿರು ಹುಲ್ಲನ್ನು ಮೇದು ಕಸವನ್ನು ತಿಂದು ಮನೆಗೈದು ಮೆಲುಕು ಹಾಕಿ ಅರಗಿಸಿಕೊಂಡು ಸೊಗಸಾದ ಹಾಲನ್ನು ಕೊಡುವಂತೆ ಒಂದು ಹಸು
ಹಸಿರು ಹುಲ್ಲನ್ನು ತಿಂದು ಬಂದು ಮನೆಗೆ ಅಮೃತವನ್ನು ಕೊಡ್ತಾರೆ ನಮಗೆ. ಅದೇನು ಮೃಷ್ಟಾನ್ನ ಭೋಜನಗಳನ್ನು ತಿನ್ನಲ್ಲ, ಕಸವನ್ನು ತಿಂದು ಆ ಹುಲ್ಲು ಹಸಿರು ಮೇವನ್ನು ತಿಂದು ನಮಗೆ ಹಾಲನ್ನು ಅಮೃತವನ್ನು ಕೊಡ್ತದೆ. ಹಾಗೆಯೇ ಕವಿಗಳು ಜಗತ್ತಿನ ಸಮಸ್ತ ವ್ಯಾಪಾರವನ್ನು ತೆರೆದ ಹೃದಯದಿಂದ ವೀಕ್ಷಣೆ ಪ್ರಭಾವಿಸಿ ಬಾಹ್ಯ ಪ್ರಪಂಚದಲ್ಲಿ ಅನುಭವವನ್ನು ಅರಗಿಸಿಕೊಂಡು ತಮ್ಮ ಅಂತರಂಗದ ಅನುಭವವನ್ನು ಸಂಸ್ಕರಿಸಿ ಪ್ರತಿಭೆಯಿಂದ ವಿನೂತನಗೊಳಿಸಿ ಜಗತ್ತಿಗೆ ಒಂದು ಒಳ್ಳೆಯ ಕಾವ್ಯವನ್ನು ಅವರು ಕೊಡ್ತಾರೆ. ಹಾಗೆ ಒಂದು ಹಸು ಇದ್ದಂಗೆ ಕವಿಗಳು, ಅದು ಹೇಗೆ ತಿಂದು ನಮಗೆ ಅಮೃತವನ್ನು ಕೊಡ್ತದೋ, ಇದು ಪ್ರಾಪಂಚಿಕ ಅನುಭವವನ್ನು ಅನುಭವಿಸಿ ನಮಗೆ ಒಳ್ಳೆಯ ಒಂದು ಕವನವನ್ನು ಕೊಡ್ತಾರೆ ಅಂತ ಹೇಳಿ ನಾನು ಇವತ್ತಿನ ಭಾಗದಲ್ಲಿ ನಿಮಗೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ, ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು. ಇದು ಸಾಹಿತ್ಯದ ಒಂದು ಘಮ, ಸಾಹಿತ್ಯದ ಒಂದು ರಸಾನುಭವ. ಇದನ್ನು ಅನುಭವಿಸ್ಬೇಕು ನೀವೆಲ್ಲ. ಪ್ರತಿಯೊಬ್ಬ ಯುವ ಕವಿಗಳು, ಸಾಹಿತ್ಯ ಪ್ರೇಮಿಗಳು ಇದನ್ನು ಕೇಳಬೇಕು. ಇದನ್ನು ಒಬ್ಬ ಕವಿಯಾದವನಿಗೆ ಎಷ್ಟು ಅರ್ಥ ಇದೆ. ನಾನು ಕವಿ ಅಂದಾಕ್ಷಣಕ್ಕೆ, ಸಾಹಿತಿ ಅಂದಾಕ್ಷಣಕ್ಕೆ ಅಷ್ಟು ಸುಲಭದ ಮಾತಲ್ಲ ಅದು. ಇವಿಷ್ಟು ಅನುಭವದಲ್ಲಿ ಇಷ್ಟು ಇರಬೇಕು. ಅವೆಲ್ಲ ಅವನ್ನೆಲ್ಲ ತಿಳ್ಕೊಂಡು, ಅವನ್ನೆಲ್ಲ ಕೇಳ್ಕೊಂಡು ನೀವು ಅರ್ಥ ಮಾಡಿಕೊಳ್ತೀರಾ. ನನಗೆ ಸ್ವಲ್ಪ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತಂತೇಳಿ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸಾಹಿತ್ಯ ಪ್ರೇಮಿಗಳಿಗೆ, ನನ್ನ ಯುವ ಕವಿಗಳಿಗೆ ಇದನ್ನು ಕೇಳ್ರಿ ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕಳಕಳಿಯ ಮನೋಭಾವನೆ. ನಮಸ್ಕಾರ.